ಇದರಲ್ಲಿ ಒಂದು 2-3 ಲಕ್ಷ ಆದಾಯ ಬರುತ್ತೆ. ಇದೆ ಈಗ 2 ಬ್ಯಾಚ್ ಮಾಡಿದ್ರೆ 2 ಲಕ್ಷ 40,000 50,000 ಖರ್ಚಾಗುತ್ತೆ. 1.5 ಲಕ್ಷ ಉಳ್ಕೊಳ್ತೀವಿ ವರ್ಷಕ್ಕೆ. ಪ್ರತಿ ತಿಂಗಳ 1.5 ಲಕ್ಷ ಅಂತ ಉಳಿತದೆ ನೋಡಿ ಸರ್. ಇದು ಫಿಶ್ ಪಾಂಡ್ ಮಾಡಿದ್ದೀವಿ. ಇಲ್ಲಿ ಸಣ್ಣ ಹುಳ ಇಟ್ಕೋತೀವಿ, ಪಕ್ಕದ ಮನೆಗೆ ಶಿಫ್ಟ್ ಮಾಡ್ಕೋತೀವಿ. ಇದೆಲ್ಲ ಹಣ್ಣು ಆಗಿದೆ, ನಾಳೆ ನಾಡಿದ್ದು ಫುಲ್ ಹಣ್ಣಾಗಿ ಹೋಗ್ತದೆ. ಇದು ಸೊಪ್ಪೆ ಅಲ್ಲ, ಇದು ಸೊಪ್ಪೆ ಇರುತ್ತೆ ನೋಡಿ. ಇದು ಆಗಲೇ ಗೂಡು ಮಾಡೋಕೆ ಇದು ಮಾಡ್ತಾರೆ ನೋಡಿ. ರೇಷ್ಮೆ ಮನೆ 300 ಅಡಿ ಉದ್ದ ಇದೆ. ಖರ್ಚು ಎಷ್ಟು ಬರಲ್ಲ, ಅದಕ್ಕೆ ನಾವು ಮಾಡ್ದಂಗೆ ಖರ್ಚು ಇರ್ತದೆ. ನಾನು ಹಾಲು ಹಾಕ್ತಾಗಿಂದ ನಿಮಗೆ ಡಾಕ್ಯುಮೆಂಟ್ ತಂದು ಕೊಡ್ತೀನಿ. ಹಾಲು ಹಾಕಿರೋದು ನಾನು ಪೇಮೆಂಟ್ ತಗೊಂಡಿರೋದಲ್ಲ. ನೀವೇ ನೋಡಿ ಎಷ್ಟು ಉಳಿತದೆ, ಎಷ್ಟು ಖರ್ಚಾಗಿ ಹೋಯ್ತದೆ ಅಂತ ನೀವೇ ನೋಡಿ. 5,137 ಆಮೇಲೆ ತ್ಯಾಗ ಐತೆ, ತುರ್ಪೆವನ್ ಗಿಡ ಐತೆ, ಅಲ್ಸ ಐತೆ, ಚೇಪೆಕಾಯಿ ಗಿಡ ಐತೆ. ನಾವು ಅದೇ ರೇಟ್ಗೆ ಮಾರ್ಕೊಂಡ್ರೆ ನಮಗೂ ಜೀವನಕ್ಕೆ ಆಧಾರ ಆಯ್ತದೆ. ಇವರೆಲ್ಲ ಯಾವ ಸಡ್ಡಿಲ್ಲ, ಐಷಾರಾಮಿ ಕೊಟ್ಟಿಗೆಗಳಿಲ್ಲ. ಇದೇ ಥರ ಎಲ್ಲ ಹಸುಗಳು ಮರದ ಕೆಳಗಡೆ. ನಮ್ಮ ಕಡೆ ತರಕಾರಿಗಳನ್ನ ಯಥೇಚ್ಛವಾಗಿ ಬೆಳಿತೀವಲ್ಲ, ಅದೇ ಥರ ಇಲ್ಲಿ ರೇಷ್ಮೆಗಳು ಜಾಸ್ತಿ ಬೆಳೆಯೋದು. ಅದರಲ್ಲಿ ಒಬ್ರು ರೇಷ್ಮೆ ಬೆಳಿತಾರೆ. ಸರ್ ಎಷ್ಟು ಬೆಳಿತಾರೆ ನೀವು? ಸರ್ ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಪ್ರತಿ 15 ದಿನಕ್ಕೆ ಒಂದು ಬ್ಯಾಚ್ ಬೆಳಿತೀವಿ ಸರ್ ನಾವು. ಪ್ರತಿ 15 ದಿನಕ್ಕೆ? ಹೌದು. 4 ಎಕರೆ ರೇಷ್ಮೆ ತೋಟ ಇದೆ. ಓಕೆ. ಪ್ರತಿ 15 ದಿವಸಕ್ಕೆ ಒಂದು ಬ್ಯಾಚ್ ನೋಡಿ. ಈಗ 8 ದಿವಸದಲ್ಲಿ 8ರಿಂದ 9 ದಿವಸ ಆಯಿತು, ಒಂದು ಬ್ಯಾಚ್ ಗುಡೋಯ್ತು. ಈಗ ಮತ್ತೆ ಇವಾಗ ಹಣ್ಣಾಗ್ತಿದೆ. ನಾಳೆ ನಾಡಿದ್ದು ಹಣ್ಣಾಗುತ್ತೆ. ರೇಷ್ಮೆ ತೋರಿಸ್ತೀನಿ ನಿಮಗೆ, ಹುಳು ಇದೆ ತೋರಿಸ್ತೀನಿ. ರೇಷ್ಮೆಗಳನ್ನ ಇವರು ಯಾವ ಥರ ಬೆಳಿತಾರೆ, ಯಾವ ಥರ ಬೆಳಿಬೇಕು, ಮತ್ತು ಅದರಲ್ಲಿ ಲಾಭ ಯಾವ ಥರ ಇದೆ ಎಲ್ಲನೂ ತೋರಿಸ್ತಾರೆ. ಇವಾಗ ನೋಡೋಣ ಬನ್ನಿ, ಒಳಗಡೆ ಹೋಗಿ ನೋಡಿ ಸರ್. ಇದೆಲ್ಲ ಹಣ್ಣಾಗಿದೆ ನೋಡಿ. ಇನ್ನು 5 ದಿವಸಕ್ಕೆ ಮತ್ತೊಂದು ಬ್ಯಾಚ್ ಕಳಿಸ್ತೀನಿ. ಇದು ಇದೆಲ್ಲ ಹಣ್ಣಾಗಿದೆ. ನಾಳೆ ನಾಡಿದ್ದು ಫುಲ್ ಹಣ್ಣಾಗಿ ಹೋಗ್ತದೆ. ಇದು ಪ್ರತಿದಿನ ಇದು ಸೊಪ್ಪು ಪ್ರತಿದಿನ ಹಾಕ್ಬೇಕಾ? ಪ್ರತಿ ದಿವಸ 2 ಟೈಮು, ಬೆಳಗ್ಗೆ ಸಂಜೆ. ಅಂದ್ರೆ ಸಂಜೆ ತನಕ ಇದನ್ನೆಲ್ಲ ಮೇಯ್ಕೊಳ್ಳುತ್ತೆ. ಇನ್ನೊಂದು ಅವರ್ ಏನು ಇರೋದಿಲ್ಲ ಸರ್. ಇದು ಕಾಯಿ ಅದು ಹಣ್ಣು ಬಂದ್ರೆ ಆ ತರ ಕಲರ್ ಬರುತ್ತೆ. ಅದು ಸೊಪ್ಪೆ ಅಲ್ಲ. ಪ್ರತಿ 15 ದಿವಸಕ್ಕೆ ಒಂದು ಬ್ಯಾಚ್ ಕಳ್ತೀವಿ ಸರ್. ಇದು ಸೊಪ್ಪೆ ಅಲ್ಲ, ಇದು ಸೊಪ್ಪೆ ಇರುತ್ತೆ ನೋಡಿ. ಇದು ಆಗಲೇ ಗೂಡು ಮಾಡೋಕೆ ಇದು ಮಾಡ್ತಾರೆ. ಹಣ್ಣಾಗಿರೋದ್ನೆಲ್ಲ ಚಂದ್ರಿಕೆ. ಹೌದು. 1.5 ರಿಂದ 1.25 ಲಕ್ಷ ಪ್ರತಿ ತಿಂಗಳ ನಾವು ಆದಾಯ ಬರುತ್ತೆ ಸರ್. ಖರ್ಚೆಲ್ಲ ಹೋಗಿ ಕಮ್ಮಿ ಅಂದ್ರೂ 1.5 ಲಕ್ಷ ದುಡ್ಡು ಉಳಿಸ್ತೀವಿ. ಖರ್ಚೆಲ್ಲ ಹೋಗಿ ನೋಡಿ. ನಾನು 2 ಮಕ್ಳಿದ್ದಾರೆ, ಹೆಣ್ಮಕ್ಳು. ದೊಡ್ಡ ಮಗಳು BA ಆಯ್ತು, ಸಿಮೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ 1 ಲಕ್ಷ ಚಿಲ್ಲರೆ ಸಂಬಳ ಬರ್ತದೆ. 2ನೇ ಮಗಳು ಕಾಲೇಜ್ಗೆ ಹೋಗ್ತಾಳೆ, BSc. ಇವಾಗ RV ಕಾಲೇಜಲ್ಲಿ ಸೇರಿಸಿದ್ದೀನಿ. ಯಾವುದು ತೊಂದರೆ ಇಲ್ಲ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಒಂದು ಮನೆ ಕಟ್ಟಿದ್ದೀನಿ. ಈಗ ಇದು ಬೇಕು ಅಂದರೆ ಈಗ ನನ್ನ ಮಗಳು ಮದುವೆ ಮಾಡೋಕೆ ರೆಡಿ ಇದ್ದೀನಿ. ಈ ಥರ ನಾವು ರೈತರಲ್ಲ ಅಂತಂದರೆ ಇನ್ನೇಂದ್ರಲ್ಲಿ ಸರ್ ಜೀವನ ಮಾಡ್ತಾ ಇದ್ದೀವಿ ನಾವು. ಈ ಥರ ನಾವು ಮಾಡ್ಕೊಂಡು ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ತೆಂಗಿದೆ, ಇಲ್ಲಿ ಫಿಶ್ ಪಾಂಡ್ ಮಾಡಿದ್ವಿ ಸರ್ 1 ಎಕರೆ. ನೋಡಿ ಆ ಕಡೆ ಮನೆ ಚಂದ್ರಿಕೆ, ಈ ರೇಷ್ಮೆ ಹುಳು ಬಿಡ್ತೀವಲ್ವಾ, ಅದಕ್ಕೂ ಅಂತ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಸಣ್ಣ ಹುಳ ಇಟ್ಕೋತೀವಿ, ಪಕ್ಕದ ಮನೆಗೆ ಶಿಫ್ಟ್ ಮಾಡ್ಕೋತೀವಿ. ಹಾಗಾಗಿ 15 ದಿವಸಕ್ಕೆ ಒಂದು ಬ್ಯಾಚು ರೇಷ್ಮೆ ಗುಡ್ ಕಳಿಸ್ತೀವಿ ನಾವು. ಬೆಳಿಗ್ಗೆ ತೊಗೊಂಡು ಬಂದಿದ್ದು ಮಾಡ್ಕೊಂಡಿದ್ದೀವಿ. ಸಂಜೆ ಮತ್ತೆ ಬೆಳಗ್ಗೆ ಶಿಫ್ಟ್ ಹಾಕ್ತೀವಿ ಹುಳಿಗೆ. ದಿವಸಕ್ಕೆ 2 ಟೈಮ್ ಆಗ್ತಾರೆ. ದಿವಸಕ್ಕೆ 2 ಟೈಮ್, ಬೆಳಿಗ್ಗೆ 6 ಗಂಟೆ, ಸಂಜೆ 6 ಗಂಟೆ. ಇವಾಗ ಇಷ್ಟ ಹಾಕಿದಿರಲ್ಲ, ಇದಕ್ಕೆಲ್ಲ ಎಷ್ಟಾಗುತ್ತೆ ಸರ್? ಇದಕ್ಕೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಸರ್. 1 ಲಕ್ಷ ಅಂದ್ರೆ ಎಷ್ಟು ಕೆಜಿ ಆಗುತ್ತೆ? ಆಗುತ್ತೆ ಒಂದು 120-130 ಕೆಜಿ ಆಗುತ್ತೆ. 680-700 ರೂಪಾಯಿ ಹೋಗ್ತದೆ ಕೆಜಿ ಆಗುತ್ತೆ. ಹಿಂಗಾಗಿ ಪ್ರತಿ ತಿಂಗಳಿಗೆ 2 ಬ್ಯಾಚ್ ಕಳಿಸ್ತೀವಿ. ಬಟ್ ರೇಷ್ಮೆಯಲ್ಲಿ ಲಾಭ ಇದೆ ಸರ್. ಅಂದ್ರೆ ಇದಕ್ಕೆ ಸ್ವಲ್ಪ ಖರ್ಚು ಅದೇ ತರ ಇರುತ್ತೆ ಅನ್ಸತ್ತಲ್ಲ? ಖರ್ಚು ಒಂದು 25% ಬರುತ್ತೆ, 20-22% ಬರ್ತದೆ. ನಾವು ಮೇಂಟೈನ್ ಮಾಡ್ಕೊಂಡು ರೈತರು ಆರಾಮಾಗಿ ಮಾಡ್ಬೋದು. ಸ್ವಲ್ಪ ರಿಸ್ಕ್ ಆಗುತ್ತೆ ಸರ್, ರಿಸ್ಕ್ ಇದೆ, ಆರಾಮಾಗಿ ಮಾಡ್ಬೋದು ಸರ್. ಹುಳ ಹಣ್ಣಾದಾಗ ಅಷ್ಟೇ ರಿಸ್ಕ್. ಈಗ 2 ಬ್ಯಾಚ್ ಮಾಡಿದ್ರೆ 2 ಲಕ್ಷ 40,000 50,000 ಖರ್ಚಾಗುತ್ತೆ. 1.5 ಲಕ್ಷ ಉಳ್ಕೊಳ್ತೀವಿ ವರ್ಷಕ್ಕೆ. ಪ್ರತಿ ತಿಂಗಳ 1.5 ಲಕ್ಷ ಅಂತ ಉಳಿತದೆ ನೋಡಿ ಸರ್. ಇದು ಫಿಶ್ ಪಾಂಡ್ ಮಾಡಿದ್ದೀವಿ. ಇದು ಅದೆಲ್ಲ ಹುಲ್ಲಂಗೆ ಹಾಗೆ ಬಿಟ್ಟಿದ್ದೀವಿ. ಸ್ವಲ್ಪ ಮೀನು ತಿನ್ನೋಕೆ ಆಹಾರ ಆಗುತ್ತೆ ಅಂತ ನಾವು ಮರಿಗಳು ಕೆರೆಗೆ ಕೊಡ್ತೀವಿ. ಸಣ್ಣ ಮರಿ ಸಾಕಿ ಒಳಗಡೆ ನಡೀರಿ, ಅದ್ಮೇಲೆ ನಡೀರಿ. ನಾವು ಹೋಗ್ತೀನಿ ರೀ ನಾನು. ಇಲ್ಲಿ ಮೀನುಗಾರಿಕೆ ಹೌದು. ಇದರಲ್ಲಿ ಒಂದು 2-3 ಲಕ್ಷ ಆದಾಯ ಬರುತ್ತೆ ಅಂದರೆ ವರ್ಷಕ್ಕೆ. ಈಗಲೂ ಇದಾವ ಮೀನುಗಳೆಲ್ಲ? ಇದೆ ಇದ್ದಾವೆ. ಇದಕ್ಕೂ ಡೈಲಿ ಅದಕ್ಕೆ ಮೇವುಗಳು ಫುಡ್ ಹಾಕ್ತಿವಿ. ಈಗ ಸ್ವಲ್ಪ ಆಗ್ತಾ ಇಲ್ಲ, ನಾವು ಈಗ ಸ್ವಲ್ಪ ದಪ್ಪ ಆಗಿದ್ದಾವೆ, ಇಸಣ ಅಂದ್ಬಿಟ್ಟು ಆಗ್ತಾ ಇಲ್ಲ. ಸ್ವಲ್ಪ ದಿನ ಹಾಕಬಾರ್ದಂತೆ ವಿಡಿಯೋ ಮುನ್ನ ಆರೋಗ್ಯ ಸಮಸ್ಯೆ ಅಂತ ಅವಕ್ಕೆ ಸರ್. ಒಂದು 8 ತಿಂಗಳಿಗೆಲ್ಲ 1-1.5 kg 2 kg ಬರುತ್ತೆ ಈ ಥರದಲ್ಲಿ ಆಗ್ತಾ ಇದ್ದಾವೆ. ಈಗ ಇದ್ದಾವೆ 1 3 kg ತನಕ ಸೈಜ್ ಬಂದಿದ್ದಾವೆ. ಇದೆಲ್ಲ ಮಾರ್ಕೆಟಿಂಗ್ ಹೆಂಗೆ, ಎಲ್ಲಿಗೆ ಸರ್? ಇಲ್ಲೇ ತಗೊಂಡು ಹೋಗ್ತಾರೆ.
ಇಲ್ಲಿಗೆ ಬಂದು ತಗೊಂಡು ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ. ನಾವು ಮಾರ್ಕೆಟಿಂಗಲ್ಲಿ ತೊಗೊಂಡೋಗಲ್ಲ, ನಮ್ಗೆ ಟೈಮ್ ಇಲ್ಲ. ಇಲ್ಲೇ ಬಂದು ತೊಗೊಂಡೋಗ್ತಾರೆ. 150 ರೂಪಾಯಿ ನಂಗೆ ಇಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಅವರಲ್ಲಿ ಒಂದು 200-225ಕ್ಕೆ ಮಾರ್ಕೋತಾರೆ. ಅವ್ರು ಅಕ್ವೈರ್ ಮಾಡ್ಕೊಳ್ಳುವಾಗ ಇದೆಲ್ಲ ಸೇರ್ಕೊಳ್ಳುತ್ತಾ? ಎಲ್ಲ ಹೋಗು ಸರ್. ಬನ್ನಿ ನೋಡಿ, ಅಲ್ಲಿ ನಮ್ಮ ಬ್ರದರ್ದು ಗೋರಿ ಕಟ್ಸಿದ್ದೀನಿ, ಮತ್ತು ನಮ್ಮ ತಂದೆದೊಂದಿದೆ, ಬನ್ನಿ ತೋರಿಸ್ತೀನಿ. ಅದೆಲ್ಲ ಹೊಟ್ಟೋಗುತ್ತಲ್ಲ ಸರ್, ಅದನ್ನು ನಮಗೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಇದೆಲ್ಲ ಬಂದಿದೆ ಈಗ ಆಲ್ರೆಡಿ. ಈಗ ನೆಕ್ಸ್ಟು ಬ್ಯಾಚ್ ಇದು ಎಲ್ಲ ಇವರು ರಾಜಕಾರಣಿಗಳು ಹೆಂಚು ಶಾಲು ಸೀರೆ ಎಲ್ಲ ರೇಷ್ಮೆ ಬೆಳೆಯೋಕ್ಕೆ ರೇಷ್ಮೆದೇ ಬೇಕು. ಆದರೆ ರೇಷ್ಮೆ ಬೆಳೆಯೋ ರೈತ ಮಾತ್ರ ಬೇಡ ಈಗ ನೋಡಿ ಸರ್. ಇದು ಅದರ ನೆಕ್ಸ್ಟ್ ಬ್ಯಾಚ್ ಸರ್. ಇದು ತಡ್ಕೊಂಡ ತಕ್ಷಣ ಇಲ್ಲ, ಅದು ಬ್ಯಾಚ್ ಬೇರೆ ಇದೆ. ಅದು ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಇದೆ. ದೊಡ್ಡ ಬೆಳೆದ್ ನೋಡಿ, ಇದು ಇವತ್ತಿನಕ್ಕೆ ಈಗ ಅಲ್ಲಿ ಒಳಗಡೆ ಇರುತ್ತೆ. ಇಲ್ಲ ಅದು ಈಗ ಚಾಕಿ ಬರುತ್ತೆ. ಇದು ಅದರ ನೆಕ್ಸ್ಟ್. ಈ ತರ ನಾವು ಶಿಫ್ಟ್ ಮಾಡ್ಕೊಂಡಿರ್ತೀವಿ. ಬೇರೆ ಬೇರೆ ಕಡೆ ಇದೆ ಇನ್ನು ತೋಟ. ಈ ತರ ಮಾಡ್ಕೊಂಡು ನೋಡಿ, ನಮ್ಮ ತಂದೆ ಈಗ 1.25 ವರ್ಷ ಆಯ್ತು ಡೆತ್ ಆದ್ರು. ಅವ್ರದ್ದೊಂದು ಗೋರಿ ಕಟ್ಸಿದ್ದೀನಿ. ತಂದೆ ಡೆತ್ ಆದ್ರು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರನ್ನ ತಂದು ಈ ತರ ಪೂಜಾ ಭವನ ಮಾಡ್ಕೊಂಡು ಪ್ರತಿ ತಿಂಗಳ ಪೂಜೆ ಮಾಡ್ತೀವಿ. ಈಗ ನಾವು ಡಿ ಕೆ ಶಿವಕುಮಾರ್ ಹೇಳ್ತಿರೋ ನನ್ನ ತಾಯಿಗೆ, ನಮ್ಮ ತಂದೆಗೆ ಪೂಜೆ ಮಾಡಕ್ ಬಿಡ್ಲಿಲ್ಲ ನನ್ನ ಅಂತ. ಅವ್ರಿಗೆ ಅವ್ರು ದೊಡ್ಡವ್ರು, ಅವ್ರ ತಂದೆ ಯಾರು, ನಮಗೂ ತಂದೆ ತಾನೇ ಅವರು. ಈಗ ಇದನ್ನೆಲ್ಲ ಹೊಡೆದಾಕ್ತಾರೆ, ನಾವ್ಯಾಕೆ ತಡ್ಕೋಬೇಕು ಸರ್? ಬೇರೆ ಭೂಮಿ ಹೋದ್ರೆ ತಡ್ಕೊಂತೀವಿ, ಇದ್ಯಾಕೆ ತಡ್ಕೊಳ್ಳೋದು ಹೇಳಿ? ಅವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಆದ್ರೂ ಇಲ್ಲಿ ವಾತಾವರಣ ತುಂಬಾ ಒಂಥರ ಎಷ್ಟೊಂದು ಕೋಲ್ಡ್ ವೆದರ್ ಅಲ್ಲಿ ನೋಡಿ ಸರ್, ನಾನು 2 ಸೈಡು ಮರ ಎಪ್ಸಿದ್ದೀನಿ ಅಲ್ಲಿ. ಎಲ್ಲಿ ಏನಂದ್ರೆ ನಮಗೂ ಇನ್ನೊಂದು 5-10 ವರ್ಷ ವಯಸ್ಸಾಯ್ತು ಅಂದ್ರೆ ಬಂದು ಚೇರ್ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡೋಣ ಸಂಜೆ ಅಂತ 2 ಸೈಡು ಗಿಡ ಎಪ್ಸಿ. ನಮ್ಗೆಲ್ಲೋ ಬೆಂಗಳೂರು ಪಕ್ಕ ಇರೋ ಹಳ್ಳಿಗೆ ಬಂದಿದೆ. ಒಂದ್ ದಿವಸ ಬೆಂಗಳೂರಿಗೆ ಹೋಗಿ ಬಂದ್ರೆ ನಿಜವಾಗ್ಲೂ ತಲೆನೋವು ಸರ್ ನಮ್ಗೆ. 1 ಎಕರೆ ಇದ್ರೆ 20 ಹಸು ಮೇಂಟೈನ್ ಮಾಡ್ಬೋದು, ಅಷ್ಟು ಹುಲ್ ಬರ್ತದೆ. ನಮ್ಮ ನೋಡಿ, ಅವ್ರ ಮಂಜೂರು 15 ಕ್ವಿಂಟಲ್ ಅಷ್ಟೆಲ್ಲ ಮಾಡವ್ರೆ. 15 ಕ್ವಿಂಟಲ್ ನಮ್ಮ ಮಂಜು ಎಷ್ಟು ಮಾಡಿದ ನೋಡ್ಕೊ ಬಂದೆ. ತರ ಅಲ್ಲ, ಅವನು ಬಹಳ ನೀಟಾಗಿ ಮಾಡ್ತಾನೆ, ಸತ್ಯ ಅದು. ನೀವು ಎಷ್ಟು ಹಸುಗಳು ಸಾಕಿದ್ದೀರಾ ಸರ್? 4 ಆಯ್ತು. 4 ಐತೆ. ಹಾಲು ಎಷ್ಟು ಹಾಕ್ತೀರಾ ಡೈಲಿ? ಒಂದು 35 ಲೀಟ್ರ್ ಹಾಕ್ತೀವಿ. 35 ಲೀಟ್ರು ಪ್ರತಿದಿನ? ತಿಂಗಳಿಗೆ ಒಂದು 60,000 ರೂಪಾಯಿ. ಅಂದರೆ ಎಲ್ಲ ಜರ್ಸಿಗಳು? ಇಲ್ಲ ಸರ್, ಎಚ್ಚಪ್ಪು ಜರ್ಸಿ ನೋಡಿ, ಅಲ್ಲೇ ಅದೇ ಎಚ್ಚಪ್ಪು. ಸರಿ. ಒಳ್ಳೆ ಕೊಟ್ಟಿಗೆಗಿಂತ ಇದೇ ಬೆಟ್ರ್ ಅಂತೀರಾ ಸರ್? ಮರದ ಕೆಳಗಡೆ ಸಾಯಂಕಾಲ ಗಂಟೆ ನೆಳ್ಳಲ್ಲೇ ಇರ್ತವೆ ಸರ್. ನೆಳ್ಳಲ್ಲೇ ಇರ್ತವೆ. ಮನೆ ತಗೋದ್ರೆ ದಿಗೆ ಬೇರೆ ಕಾಯಿಲೆ ಬರೋದಿಲ್ಲ ಅಂತ. ಬಟ್ ಇದೇ ಬೆಟ್ರು. ಕೋಲ್ಡ್ ಆಗಿದೆ ವೆದರ್. 38 ವರ್ಷ ಆಯಿತು ಸರ್. ನಂಬರ್ 1 ನಂದು ಡೇರಿಗೆ. 1ನೇ ನಂಬರ್ ಬಂದು 38 ವರ್ಷ ಆಯಿತು. ಅವತ್ತು ಸಿದ್ದರಾಜು ಅವರು, ಹೊಸೂರು ಸಿದ್ದರಾಜು ಅವರು ಟೆಸ್ಟರ್ ಕೆಲಸ ಮಾಡ್ಕೊಂಡಿದ್ರು ಹಾಲು ಡೇರಿಲಿ. ಅವರು ಬಿಟ್ಟು ಹೋದ್ಮೇಲೆ ನಾನು ಟೆಸ್ಟರ್ ಕೆಲಸಕ್ಕೆ ಸೇರ್ಕೊಂಡೆ. ಟೆಸ್ಟರ್ ಕೆಲಸಕ್ಕೆ ಸೇರ್ಕೊಂಡು ಹೊಸ ತಂದು ಹಾಲು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ನಂಬರ್ 1 ನಂದು. ಹಾಲು ಹಾಕೋದ್ರು ನಂಬರ್ 1 ಅವನು. ಮೊದಲು ಅವತ್ತಿಂದನೂ ಸಂಖ್ಯೆ ನಂಬರ್ 1. ಅವತ್ತಿಂದನೂ ಇವತ್ತು ಗಂಟನೂ ನಂಬರ್ 1. 38 ವರ್ಷ ಆಗ್ತೀನಿ. ಒಂದು ದಿವಸಕ್ಕೂ 1/2 ಲೀಟ್ರು ಹಾಲು ನಿಂತಿಲ್ಲ ಯಾವತ್ತೂ. ಅಂದರೆ ಲಾಭ ಇದೆ, ಖರ್ಚು ಇದೆ ಅಷ್ಟೇ ಇದೆ ಅನ್ಸುತ್ತೆ ಇದರಲ್ಲಿ ಲಾಭ? ಸರ್, ಲಾಭನೂ ಅದಕ್ಕೆ ಖರ್ಚು ಎಷ್ಟು ಬರಲ್ಲ, ಅದಕ್ಕೆ ನಾವು ಮಾಡ್ದಂಗೆ ಖರ್ಚಿರ್ತದೆ. ಅಂದರೆ ಕೆಲವರು ಅದರಲ್ಲಿ ಏನು ಸಿಗುತ್ತೆ ಒಂದು 60%. ಸರ್, ಈಗ ನಾನು ಹಾಲು ಹಾಕ್ತಾಗಿಂದ ನಿಮಗೆ ಡಾಕ್ಯುಮೆಂಟ್ ತಂದು ಕೊಡ್ತೀನಿ. ಹಾಲು ಹಾಕಿರೋದು ನಾನು ಪೇಮೆಂಟ್ ತಗೊಂಡಿರೋದಲ್ಲ. ನೀವೇ ನೋಡಿ ಎಷ್ಟು ಉಳಿತದೆ, ಎಷ್ಟು ಖರ್ಚಾಗಿ ಹೋಯ್ತದೆ ಅಂತ ನೀವೇ ನೋಡಿ. ಒಂದು ಟೈಮ್ಗೆ 15 ಲೀಟ್ರ್ ಬರ್ತದೆ. ಒಂದು ಟೈಮ್ಗೆ 15 ಟೈಮ್ಗೆ ಅಂದರೆ ಒಂದು ಹಸು. ಹೌದು. ಒಣಹುಲ್ಲು ಹಾಕಲ್ಲ ನೀವು? ಹಸೆ ಹುಲ್ಲೆ ಸರ್. ಒಣಹುಲ್ಲು ನಮ್ಗೆ ಇಲ್ಲೇ ಇಲ್ಲ. ಒಣಹುಲ್ಲಿಲ್ಲ, ವರ್ಷ ಪೂರ್ತಿ ಹಸೆ ಹುಲ್ಲೆ, ಹಸಿ ಹುಲ್ಲು. ಅದಕ್ಕೆ ಚೆನ್ನಾಗಿ ಹಾಲು ಕರೀತವೆ ನಮ್ಮ ಕಡೆ. ಅಂದರೆ ಅದೇ ಸರ್, ನಮ್ಮ 2 ಪಂಚಾಯತಿಲಿ 6.5 ಲಕ್ಷ ಲೀಟ್ರ್ ಹಾಲು ಬರ್ತಾ ಇರೋದೇ ಈ ಹಸಿರಿಂದ. ಒಣ ಹುಲ್ಲು ಹಾಕಿದ್ರೆ 3 ಲಕ್ಷ ಲೀಟ್ರ್ ಬರ್ತಿತ್ತು. ಈ ಹೆಸರು ಇರೋದ್ರಿಂದ 6.5 ಲಕ್ಷ ಲೀಟ್ರ್ ಪ್ರತಿ ತಿಂಗಳ. ಡೈಲಿಯಿಂದ ಅಲ್ಲೇನು ಬರುತ್ತೆ ಲಾರಿ, ಅದಕ್ಕೆ ಹಾಕೊಂಡು ಇವಾಗ ಹೋಗ್ತಾರೆ. ಪ್ರತಿದಿನ ಎಷ್ಟಾಗುತ್ತೆ ಸರ್? 5,000 ಲೀಟ್ರ್. ರೈತರು ಪ್ರತಿದಿನ ಈ ಡೈರಿಗೆ ಎಷ್ಟಾಗ್ತಾರೆ? ಈಗ ಇಲ್ಲಿಗೆ 2,500 ಲೀಟ್ರ್ ಮುಂದೆ ಬರ್ತದೆ. ಟೋಟಲ್ 5,000 ಲೀಟ್ರ್ ಇದೆ. ಕೆಪಾಸಿಟಿ 5,000 ಲೀಟ್ರ್. 22,000 ಜಾಸ್ತಿ ಲೀಟ್ರ್ ಆಲ್ರೆಡಿ ಲೋಡ್ ಆಗಿದೆ. 5,137 kg. ಅದು ಒಂದು ದಿವಸಕ್ಕಾಗಿರೋದು. ಲೀಟ್ರ್ ಅಂದರೆ 5,288 ಲೀಟ್ರ್. ಐಷಾರಾಮಿಯಾಗಿ ಏನೋ ಕೊಟ್ಟಿಗೆಗಳನ್ನು ಕಟ್ಸ್ಬೇಕು, ಅದಕ್ಕೆ ಸಡ್ಡುಗಳನ್ನು ಮಾಡಿಸ್ಬೇಕು ಅಂತ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ನಾವು ಸತ್ವಿ. ಆದರೆ ಇವರೆಲ್ಲ ನೋಡಿ ಸಿಂಪಲ್ಲು ಮರದ ಕೆಳಗಡೆ ಹಸುಗಳನ್ನು ಕಟ್ಟಿ, ಇದೊಂಥರ ನ್ಯಾಚುರಲ್ ಆಗಿರುತ್ತೆ. ಯಾಕಂದರೆ ಹಸುಗಳು ಮಣ್ಣು ಮೇಲೆ ನಿಂತ್ಕೋಬೇಕು, ಹಾಗಾದರೆ ಅದೊಂಥರ ಅದು ಪ್ರಕೃತಿಗೆ ಒಂಥರ ಹೊಂದ್ಕೊಂಡಾಗಿರುತ್ತೆ ಹಸುಗಳು. ನೋಡಿ ಇವರೆಲ್ಲ ಯಾವ ಸಡ್ಡಿಲ್ಲ,
ಐಷಾರಾಮಿ ಕೊಟ್ಟಿಗೆಗಳಿಲ್ಲ. ಇದೇ ಥರ ಎಲ್ಲ ಹಸುಗಳು ಮರದ ಕೆಳಗಡೆ ಎಷ್ಟು ಕೋಲ್ಡ್ ಆಗಿದೆ ಅಂದರೆ ವೆದರು, ಈ ಕೋಲ್ಡ್ ವೆದರಲ್ಲಿ ಮರದ ಕೆಳಗಡೆ ನಿಂತಿದ್ದಾವೆ. ಮತ್ತು ನಿಮ್ಮನ್ನು ರೈತರೇ ಅಲ್ಲ ಅಂತಾರೆ ಅವರು ಅಂತಾರೆ. ವಾಸ್ತವ ಅಲ್ಲಿ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಬನ್ನಿ ರೇಷ್ಮೆ ತೋಟ ತೋರಿಸ್ತೀವಿ, ಇಲ್ಲೇ ಇದೆ ನೋಡಿ. ರೇಷ್ಮೆ ಮನೆ 300 ಅಡಿ ಉದ್ದ ಇದೆ, 300 ಅಡಿ ಉದ್ದ ಇದೆ ನೋಡಿ. ಅಲ್ಲಿ ಚಂದ್ರಿಕೆ ಮನೆ, ಅದು ಚಂದ್ರಿಕೆಗಳು ಇಟ್ಕೊಂಡಿದ್ದೀವಿ. ಇದು ಇಲ್ಲಿ ಸಣ್ಣುಳ ಇಟ್ಕೋತೀವಿ, ಆ ಮನೆಗೆ ದಪ್ಪುಳ ಶಿಫ್ಟ್ ಮಾಡ್ಕೋತೀವಿ. ಪ್ರತಿ 15 ದಿವಸಕ್ಕೂ ಒಂದು ಬ್ಯಾಚು ರೇಷ್ಮೆ ಬೆಳಿತೀವಿ ನಾವು. ರೇಷ್ಮೆಲ್ಲಿ ವೈಟ್ ಬರುತ್ತಲ್ಲ, ವೈಟ್ ಇದು ಗೋಲ್ಡ್, ಕೋಲಾರ ಗೋಲ್ಡ್ ಅಂದ್ಬಿಟ್ಟಿದ್ದು ನಾವಿಡೋದು. ವೈಟ್ಗಿದೆ ನಾವು, ಅದು ನಮ್ಗೆ ಇಲ್ಲಿ ಸೆಟ್ ಆಗೋದಿಲ್ಲ ಅಂದ್ಬಿಟ್ಟು ಇದು ಗೋಲ್ಡ್ ಇಡ್ತೀವಿ. ಇದು ಚೆನ್ನಾಗಿ ಸೆಟ್ ಆಗಿದೆ ನಮ್ಗೆ, ಅದನ್ನ ಚಂದ್ರಿಕೆಗೆ ಹಾಕ್ಬೇಕು ನಾವು. ಅದಕ್ಕೆ ರೇಟ್ ಬರುತ್ತೆ, ಇದಕ್ಕೆ ರೇಟು ಸರ್ ಒಂದು 50 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಅದಕ್ಕೂ ಇದಕ್ಕೂ. ಅದು 100 ಮೊಟ್ಟೆಗೆ 100 kg ಬೆಳಿಬೋದು, ಇದು 100 ಮೊಟ್ಟೆಗೆ 150 kg ಬೆಳಿಬೋದು ನಾವು. ಹಾಗಾಗಿ ಇದನ್ನೇ ಜಾಸ್ತಿ ಬೆಳಿತೀವಿ. ಇದರಲ್ಲಿ ಎಷ್ಟು ಹಾಕ್ಬೋದು ಇದಕ್ಕೆ? ಸರ್ 1.25 kg ತೆಗಿಬೋದು ಅದು ಒಂದು ಚಂದ್ರಿಕೆಗೆ. 1.25 kg ಹೌದು. ಅಂದ್ರೆ ಒಂದೊಂದು ಲೈನ್ಗೆ ಎಷ್ಟು ಹಾಕ್ತೀರಾ ನೀವು? ಸರ್ ಇಲ್ಲಿ 120 ಇದೆ, 30 ಕಟ್ಟಿದೀವಿ ಒಂದು ಲೈನಿಗೆ. ಇಲ್ಲಿ ರೇಷ್ಮೆ ಬಿಟ್ಬಿಟ್ಟು ಈ ತರ ಕಟ್ಬಿಟ್ಟು ಬಿಟ್ಬಿಡ್ತೀವಿ, ಯಾವ ಆರಾಮಾಗಿ ಅಲ್ಲಿ ಇರ್ತವೆ. ಅದಕ್ಕೆ ಅದನ್ನ ಜಾಗ ಮಾಡಿರೋದು ನೋಡಿ. ಇಲ್ಲೂ ಕಟ್ತೀವಿ, ಇಲ್ಲಿ ಕಟ್ಟಿದ್ರೆ ಇಲ್ಲೂ ಗಾಳಿ ಆಡುತ್ತೆ. ಅದಕ್ಕೆ ಈ ದಾರಗಳನ್ನೆಲ್ಲ ಕಟ್ಬಿಟ್ಟಿದೀವಿ. ನಮಗೆಲ್ಲ ಏನೇನು ಬೇಕೋ ಎಲ್ಲ ಅನುಕೂಲ ಮಾಡ್ಕೊಂಡಿದೀವಿ ಸರ್. ಎಲ್ಲ ಮಾಡ್ಕೊಂಡಿದೀವಿ. ಮಕ್ಳನ್ನೆಲ್ಲ ಓದಿಸ್ತೀವಿ, ಅವ್ರನ್ನೆಲ್ಲ ಒಂದು ಹಂತಕ್ಕೆ ತಗೊಂಡ್ಬಂದಿದೀವಿ. ಇವಾಗ ನೋಡಿದ್ರೆ ಈ ಭೂಮಿಗಳ ಕಿತ್ಕೊಂತೀವಿ, ನಿಮ್ ತಂದೆ ತಾಯಿ ಗೋರಿಗಳು ಕಿತ್ತಾಕ್ತಿವಿ. ಈ ತರ ಮಾಡಿದ್ರೆ ನಾವ್ ಯಾಕೆ ಸರ್ ಮಾಡೋದು? ಕಷ್ಟ. ನಾವು 1.25 ವರ್ಷದಿಂದ ಬಸ್ ಸ್ಟಾಪಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ, ಯಾರು ಗಮನ ಕೊಟ್ಟಿಲ್ಲ ಇಲ್ಲಿವರೆಗೂ. ನಮ್ಮ MLA ಅವರಾಗ್ಲಿ ಯಾರು ಬಂದು ಮುಖಾಮುಖಿ ಮಾತಾಡಿಲ್ಲ. ರೈತರ ಹತ್ರ ಹೇಳಿದಾರೆ, ಸುಮ್ಮನೆ ಹೇಳ್ತಾರೆ, ಅಲ್ಲಿಗೆಲ್ಲಿಗೋ ಕರ್ಸ್ಕೊಳ್ಳೋದು, ಅವ್ರ ಬೇಕಾದವ್ರನ್ನ ಮಾತಾಡೋದು. ನಮ್ಮನ್ನ ಇಲ್ಲಿವರೆಗೂ ಮುಖಾಮುಖಿ ಒಬ್ಬರ ರಾಜಕಾರಣಿನೂ ಬಂದು ಮಾತಾಡಿಲ್ಲ, ಯಾರು ಕರೆದ್ಬಿಟ್ಟು ಬಂದಿಲ್ಲ. ನಮ್ಗೆ ಈ ತರ ಬೇಕು ಬೇಡ ಬೇಕು ಏನು ಕೇಳಿಲ್ಲ. ಸುಮ್ಮನೆ ಹೇಳ್ತಾರೆ, ಎಲ್ಲ ನಾವು ಕೇಳಿದೀವಿ ಮಾಡಿದೀವಿ ಅಂತ ಹೇಳ್ತಾರೆ, ಯಾರು ಕೇಳಿಲ್ಲ. ಅವ್ರ ಇಚ್ಛೆಗೆ ತಕ್ಕಂಗೆ ಅವರೇ ಎಲ್ಲ ಮಾಡ್ತಾವ್ರೆ. ಅವ್ರ ಇಚ್ಛೆಗೆ ತಕ್ಕಂತೆ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಇವಾಗ ನೆಕ್ಸ್ಟ್ ನಿಮ್ ಇಚ್ಛೆಗೆ ತಕ್ಕಂಗೆ ನೀವೇ ಮಾಡ್ರಿ. ಯಾರು ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಸ್ಬೇಕು ಅನ್ನೋದು ನಿಮ್ ಕೈಲಿದೆ, ಎಲ್ಲ ನಮ್ ಕೈಲಿರೋದು. ಹೌದು. ರೈತರಿಂದ ರಾಜಕಾರಣಿಗಳು ಅವರಿಂದ ನಾವೇನಲ್ಲ. ಅವರು DCM ಆಗ್ಲಿ CM ಆಗ್ಲಿ ಅವ್ರು ಕಟ್ಕೊಂಡು ನಮ್ಗೇನು ನಿಜ. ಇದು ನಮ್ಮ ಭೂಮಿ ನಾವು ಉಳಿಸ್ಕೊತೀವಿ. ಯಾವ CMR ಆಗ್ಲಿ PMR ಆಗ್ಲಿ ಕೇಳಕ್ ಅವ್ನಿಗೆ ಏನ್ ಅಧಿಕಾರ ಇದ್ದು? ನಮ್ಮನ್ನ ಕೇಳೋ ರೈಟ್ಸ್ ಇಲ್ಲ, ನಾವು ಅವ್ರನ್ನ ಕೇಳೋ ರೈಟ್ಸ್ ಇರೋದು. ಅದನ್ನ ಅವ್ರು ತಿಳ್ಕೊತಾ ಇಲ್ಲ. ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ಮೊನ್ನೆ ಎಲ್ಲಾ ತಾಲೂಕಿಂದಾನು ರೈತರು ಬಂದಿದ್ರು 1000 ಜನದಷ್ಟು, ಇಲ್ಲಿ ಬೈರ್ಮಂಗ್ಲಕ್ಕೆ. ಆ ಎಲ್ಲಾ ತಾಲೂಕಿನಲ್ಲೂ ಅವ್ರಿಗೆ ರೈತರುಗಳೇ ಮಾತಾಡ್ತಾರೆ ತಾನೆ, ಅವ್ರಿಗೆ ಅರ್ಥ ಆಗಿದೆ ತಾನೆ ಇಲ್ಲಿ ಏನ್ ಅನ್ಯಾಯ ನಡೀತಿದೆ ಅಂತ. ಅವ್ರಿಗೆ ಎಲ್ಲಾ ಕಡೆನೂ ಎಫೆಕ್ಟ್ ಆಗುತ್ತೆ. ಆ ಯೋಚನೆ ಮಾಡ್ಬೇಕು. ಸುಮ್ನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಅವ್ರ ರೈತರಲ್ಲ, ಅವ್ರ ಆ ಪಾರ್ಟಿಯವರು ಈ ಪಾರ್ಟಿಯವರು ಮತ್ತೆ ಅವ್ರ ಯಾವ ಇದ್ರ ಮೇಲೆ ಹೇಳ್ತಾರೆ, ಆಧಾರದ ಮೇಲೆ 80% ರೈತರು ಎಲ್ಲ ಸರ್ ಯಾರನ್ನ ಅಲ್ಲಿ ಕರ್ಸ್ಕೋತಾರೆ. ನೋಡಿ ನಮ್ಮ ಮೊನ್ನೆ DK ಶಿವಕುಮಾರ್ ನಮ್ಮವ್ರು ಕರ್ಸ್ಕೊಂಡ್ರು, 2 ಕಾರ್ ಮಾತ್ರ ಬಂದು 10 ಜನ ಮೇಲೆ ಬರಬಾರ್ದು. ಆಧಾರ್ ಕಾರ್ಡ್ ತಗೋಬರ್ಬೇಕು. ನಾವೇನ್ ಪಾಕಿಸ್ತಾನ ಉಗ್ರಗಾಮಿಗಳ? ಆಧಾರ್ ಕಾರ್ಡ್ ತಗೊಂಬಂದು ಎಲ್ಲ ಚೆಕ್ ಮಾಡಿಸಿ ಅವ್ರ ಹತ್ರ ಹೋಗಿದ್ದು ನಮ್ಮ ಹುಡುಗರು. ಇದೆಲ್ಲ ಮಾಡಿದಕ್ಕೆ ನಾನು ಬರೋಲ್ಲ ಅಂತ ಹೇಳಿದೆ. ಅಲ್ಲಿಗೆ 10 ಜನ ಮಾತ್ರ ಕರ್ಸ್ಕೊಂಡ್ರು. ಅದೇ ಅವ್ರ ಕಡೆ ಏನಿದ್ದಾರೆ ಆದಷ್ಟು ಜನ ತುಂಬ್ಕೊಂಡ್ಬಂದ್ರಪ್ಪ ಅಂದ್ರಂತೆ. ಪಾಪ ಅವ್ರು ಬನ್ನಿ ಇವ್ರು ಬನ್ನಿ ಅಂತ ಕರೀತಾ ಇದ್ರು. ಎಷ್ಟ್ ಜನ ಹೋದ್ರು ಬಿಟ್ರು ಅವ್ರ ಬಗ್ಗೆ ನಮ್ಗೆ ಬೇಡ ಆಗ್ಲಿ ಅಂತ ಇದ್ದಾರೆ. ಅದು ಅವ್ರ ಪರ್ಸನಲ್. ಅವ್ರ ಕಡೆಯವರು ಜಾಸ್ತಿ ಜನ ತೋರ್ಸ್ಕೊಂಡ್ರು. ನಮ್ಮನ್ನ ಮಾತ್ರ 10 ಜನ ಮಾತ್ರ ಬನ್ನಿ, 10 ಜನ ಬರ್ಬಾರ್ದು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ ಮಾಡಿ ಕಳಿಸಿದ್ರು. ನಮ್ಮ ತಂದೆಯವ್ರು ಬಂದ್ಬಿಟ್ಟು ರೈತರು, ಅವರು ಜೀವನ ಇದೆ ರೈತಾಪಿ ವರ್ಗದಿಂದ ಬಂದಿರೋರು ನಾವು. ಹಂಗಾಗಿ ನಮಗೆ ಭೂಮಿ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಕೊಟ್ಟರು ನಮಗೆ ಮತ್ತೆ ಅದೇ ಥರ ಭೂಮಿ ತಗೋತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಕ್ವಿಸೇಷನ್ ಬೇಡ ಅಂತೀನಿ. ನಮ್ಮ ಅಪ್ಪ ಅಮ್ಮ ಅವರು ಇದರಿಂದ ಚಿಂತೆ ಮಾಡಿನೇ ಅವ್ರಿಗೆ ಹುಷಾರು ತಪ್ಪೋಯ್ತವ್ರೆ. ಇದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇನು ಬೆಳಿತೀರಾ ನೀವು? ನಾವು ನಮ್ಮ ಹತ್ರ ತೆಂಗು ಐತೆ, ಮಾವು ಐತೆ, ಅಡಿಕೆ ಐತೆ, ಆಮೇಲೆ ಇದು ಜೋಳ ಬೆಳಿತೀವಿ, ಬೇಬಿಕಾರ್ನ್ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಆಮೇಲೆ ತರಕಾರಿಗಳು ಬೆಳ್ಕೊತೀವಿ ನಾವು. ಟೊಮೊಟೊ, ಮೆಣಸಿನ್ಕಾಯಿ, ಆಮೇಲೆ ಎಲೆಕೋಸು, ಹೂಕೋಸು ಎಲ್ಲ ಬೆಳ್ಕೊತೀವಿ. ಅದಾದಮೇಲೆ ತ್ಯಾಗ ಐತೆ, ತುರ್ಪೆವನ್ ಗಿಡ ಐತೆ, ಹಲ್ಸ ಐತೆ, ಚೇಪೆಕಾಯಿ ಗಿಡ ಐತೆ, ಎಲ್ಲ ಹಣ್ಣುಗಳೂ ಬೆಳ್ಕೊತೀವಿ ನಾವು. ಪ್ರತಿಯೊಂದೂ ಬೆಳಿತೀವಿ, ಏನು ಕೊಂಡ್ಕೊಂಡು ತಿನ್ನಲ್ಲ. ಹಂಗಾಗಿ ನಮಗೆ ಅಕ್ವಿಸೇಷನ್ ಮಾಡೋದು ನಮ್ಗೊಂಚೂರು ಇಷ್ಟ ಇಲ್ಲ. ನೀವು ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಖಂಡಿತ ಮಾಡೋಣ. ಎಲ್ಲ ಜನ ಕರ್ನಾಟಕದ ರೈತರು ಸಪೋರ್ಟ್ ಮಾಡ್ತಾರೆ ಇದಕ್ಕೆ. ನಿಮ್ಮ ಹತ್ರ ಎಷ್ಟಿದೆ ಭೂಮಿ? ನಮ್ಮ ಹತ್ರ ಹಣ ಟೋಟಲು 10 ಎಕರೆ ಇದೆ. ನಮ್ಮ ದೊಡ್ಡಪ್ಪ ಅವ್ರದ್ದು ಎಲ್ಲ ಹೋಗಿ ನಮಗೆ 2.5 ಎಕರೆ ಬರುತ್ತೆ. ಹಂಗಾಗಿ ನಮಗೆ ಆ ಥರ ಫಲವತ್ತಾಗಿರೋ ಭೂಮಿನ ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಮೊನ್ನೆ ತಾನೇ ಇದು ಬೋರ್ ತೆಗೆಸಿ ನೀರು ತೊಗೊಂಡಿದ್ದೀವಿ ನಾವು, ಪಂಪ್ ಸೆಟ್ಟು. ಹಂಗಾಗಿ ತಿರ್ಗಾ
ತಿರ್ಗಾ ಎಲ್ಲೋ ಹೋಗಿ ನಾವು ಜಮೀನು ತಗೊಂಡು ಬೋರ್ ತೆಗ್ದು ನಮ್ಮ ಅಪ್ಪ ಅವ್ರ ಕೈಲಿ ವ್ಯವಸಾಯ ಮಾಡೋಕ್ಕಾಗಲ್ಲ. ಅವ್ರು ಆಲ್ರೆಡಿ 70 ವರ್ಷ ಆಗೋಗೈತೆ. ಈಗ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ನಾವು M.Com ಮಾಡಿದ್ದೀನಿ, ಆದರೆ ಏನು ಉದ್ಯೋಗ ಇಲ್ಲ. ನನ್ನ ತಂಗಿ MSc ಮಾಡವಳೆ. ಇವರು ಅಕ್ವೈಸೇಷನ್ ಮಾಡ್ಕೊಂಡು ಉದ್ಯೋಗ ಸಿಗ್ತದೆ ಅಂತ ನನಗೇನು ಗ್ಯಾರಂಟಿ ಅನಿಸ್ತಾ ಇಲ್ಲ. ಇವ್ರ ಪಾಡಿಗೆ ಇವ್ರು ಅಕ್ವೈಸೇಷನ್ ಮಾಡ್ಕೋತಾರೆ, ಯಾವಾಗೋ ಡೆವಲಪ್ಮೆಂಟ್ ಮಾಡ್ತಾರೆ. ಹಂಗಾಗಿ ನನಗೇನು ಒಪ್ಪಿಗೆ ಇಲ್ಲ ಅಣ್ಣ, ಅದಕ್ಕೆ ಅಕ್ವೈಸೇಷನ್ ಬೇಡ. ಮತ್ತೆ ಬಂದು ನೋಡಿ, ನಾವು ಬೇರೆ 20 ಕುಂಟೆಲ್ಲೇ ಬೆಳೆದಿರೋದು. ಇವತ್ತು ಸುಮ್ಮನೆ ಇಲ್ಲಿ ದಾರಿಲಿ ಹೋಗೋರು ಮಾರ್ಕೊಂಡು ನನಗೆ 1.5 ಲಕ್ಷ ದುಡ್ಡು ಆಗುತ್ತೆ ಬೇರೆ 20 ಕುಂಟೆಗೆ. ವರ್ಷಕ್ಕೆ 4 ಬೆಳೆ ಬರುತ್ತೆ. ಲೆಕ್ಕ ಹಾಕೊಳ್ಳಿ ಸ್ವಾಮಿ, ಬರಡು ಭೂಮಿ ಅಂತಿರಲ್ಲ. ಈಗ ಸೈಟ್ ಕೊಡ್ತೀನಿ ಅಂತ ಹೇಳ್ತೀರಿ, ಸೈಟು ಇಂಪ್ರೂವ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಇಂಪ್ರೂವ್ಮೆಂಟು ಮಾಡೋ ಗಂಟ ನಾವು ಏನು ಮಾಡೋಕ್ಕಾಯ್ತದೆ? ನೀವೇನೋ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀರಿ. ನಾವು ಆ ದುಡ್ಡಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನಾವು ಮಕ್ಳುಗಳ್ನೆಲ್ಲ ಓದಿಸ್ತಾ ಇದ್ದೀವಿ, ಮಕ್ಳುಗಳಿದ್ದಾವೆ, ಮೊಮ್ಮಕ್ಳಿದ್ದಾವೆ, ಅವ್ರಿಗೂ ಮದುವೆ ಮಾಡಬೇಕು. ನಾವು ಮಗಳ ಮದುವೆ ಮಾಡಿ ಸಾಲ ಮಾಡಿದ್ದೀವಿ, ನಾವು ಸಾಲ ತೀರ್ಸ್ಕೋಬೇಕು ಅಂತ ವ್ಯವಸಾಯ ಮಾಡ್ತಾಯಿದ್ದೀವಿ. ನೀವು ಈಗ ಇದ್ದಕ್ಕಿದ್ದಂಗೆ ಹಿಂಗೆ ಅಕ್ವೇರ್ ಅಂತ ಹೇಳ್ಬಿಟ್ರೆ ನೀವು ಕೊಡೋ ದುಡ್ಡಲ್ಲಿ ಸಾಲ ತೀರಿಸ್ಕೊಂಡು ಸುಮ್ಮನೆ ಇರಬೇಕಾಯ್ತದೆ. ಆಮೇಲೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೆ ಕೂಲಿಗೆ ಹೋಗ್ಬೇಕಾಯ್ತದೆ ನಾವು. ಸರ್, ನಾನು ನಿಮ್ಗೆ ಹೇಳೋದೇನು ಅಂದರೆ, ನಮಗೆ ಜಮೀನು ಅಕ್ವೇರ್ ಮಾಡಬೇಡ್ರಿ. ನಮ್ಮ ಜಮೀನು ನಮಗೆ ಇದ್ದರೆ ನಾವು ಕಷ್ಟಪಟ್ಟು ಗೇಯ್ಕೊಂಡು ತಿಂತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ನಾವು ಉಳಿಸ್ಕೋಬೇಕು ಅಂತಿದ್ದೀವಿ. ಈಗ ನಮ್ಮ ಮಾವ ನಮ್ಮ ಅತ್ತೆಯರೆಲ್ಲ ಉಳಿಸಿ ಹೋಗಿದ್ದಾರೆ. ಅವ್ರ ಹೆಸರು ನಾವು ಉಳಿಸ್ಬೇಕು ಅಂತಿದ್ದೀವಿ. ಅವ್ರನ್ನೆಲ್ಲ ನಾವು ಇಲ್ಲೇ ಜಮೀನಲ್ಲಿ ಹಾಕ್ಕೊಂಡಿದ್ದೀವಿ. ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾಯಿದ್ದೀವಿ. ಅದೇ ಥರ ನಮಗೂ ನಮ್ಮ ಮಕ್ಕಳು ಇದೇ ಜಮೀನಲ್ಲಿ ಹಾಕ್ಕೊಂಡು ಪೂಜೆ ಮಾಡಬೇಕು. ಹಿರೀಕರಿಗೂ ನಾವು ಒಂಚೂರು ಬೆಲೆ ಕೊಡಬೇಕು. ನಮಗೂ ಜಮೀನು ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಮಗೆ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ, ದ್ವೇಷ ಇಲ್ಲ, ಯಾವುದೇ ಜಿದ್ದಿಲ್ಲ. ಏನಕ್ಕಪ್ಪ ಎಲ್ಲರೂ ಇಲ್ಲಿ ರೈತರು ನಿಮಗೆ ಬೈತಾ ಇದ್ದಾರೆ, ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದರೆ ಒಂದೇ ಕಾರಣ, ಅವರ ಭೂಮಿನ ಅವ್ರು ಉಳಿಸ್ಕೋಬೇಕಷ್ಟೇ. ಇವಾಗ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ನಾವು ಯಾವತ್ತೂ ರಿಕ್ವೆಸ್ಟ್ ಮಾಡೇ ಇಲ್ಲ ಇದುವರೆಗೂ. ಈ ರೈತರಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ದಯವಿಟ್ಟು ಈ ಪ್ರಾಜೆಕ್ಟ್ನ ನಿಲ್ಲಿಸಿ ಅವರ ಜಮೀನುಗಳನ್ನು ಅವ್ರಿಗೆ ಬಿಟ್ಕೊಡಿ. ಸೊ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ನಾವು ರೈತರ ಕಡೆಯಿಂದ ಒತ್ತಾಯನೂ ಮಾಡ್ತಾ ಇದ್ದೀವಿ. ಜೊತೆಗೆ ಈ ರೈತರಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ.